ನಮಸ್ಕಾರ ಗುರು, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ ಗುರು. ಇವತ್ತು ನಾನಿರೋದು ಪಣಜಿಯಲ್ಲಿ. ಇದು ಬಂದು ಗೋವಾದ ಕ್ಯಾಪಿಟಲ್ ಸಿಟಿ. ಗುರು, ನಿಮಗೆ ಗೊತ್ತಾ, ಇದು ತುಂಬ ಸ್ಮಾಲೆಸ್ಟ್ ಸ್ಟೇಟ್ ನಮ್ಮ ಇಂಡಿಯಾಲಿ. ಅದೇ ಥರ ಇವರಿಗೆ 2 ಸಲ, ನಮ್ಮೆಲ್ರಿಗೂ ಒಂದೇ ಸಲ ಇಂಡಿಪೆಂಡೆನ್ಸ್ ಡೇ ಬಂದರೆ ಇವ್ರಿಗೆ 2 ಸಲ ಬರುತ್ತೆ. ಅಪ್ಪರ್ ಫೋರ್ಟ್ ಅಘೂಡ. ಈ ಫೋರ್ಟಲ್ಲಿ ಗುರುಗಳೇ ಜೈಲಿತ್ತಂತೆ ಮುಂಚೆ. ಅಂದರೆ ಕೈದಿಗಳನ್ನ ಕತ್ಲು ಕೋಣೆಯಲ್ಲಿ ಕೂಡಾಕೋದು ಅಂತಾರಲ್ವಾ, ಹಾಗೆ ಈ ಇದರಲ್ಲಿ ತೊಗೊಂಬಂದು ಇಲ್ಲಿ ಕೂಡಾಕ್ತಾಯಿದ್ರಂತೆ. ಏನಂತ ನೋಡೋಣ ಬನ್ನಿ. ಹಾಂ ಗುರುಗಳೇ, ಇವಾಗ ಸ್ಟಾರ್ಟ್ ಆಗುತ್ತೆ ನನ್ನ ಒಂದು ಅಗ್ನಿ ಪರೀಕ್ಷೆ. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಬರ್ರ. ಏನಪ್ಪ ಅಂದರೆ ಇದು ಬಂದು ಅಗೋಡ ಫೋರ್ಟ್ ಅಂತ. ಇದು ಮೇಲೆ ಹತ್ತಿ ಹೋಗಿ ನೋಡಿದ್ರೆ ವ್ಯೂ ತುಂಬ ಚೆನ್ನಾಗಿರುತ್ತೆ. ಮತ್ತು ಇಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಇದೆ. ಏನಪ್ಪ ಅಂದರೆ ಇಲ್ಲಿ ಫಸ್ಟ್ ಜೈಲ್ ಇತ್ತಂತೆ. ಅದು ಡಾರ್ಕೆಸ್ಟ್ ಜೈಲ್ ಅಂತ ಹೇಳ್ತಾರೆ. ಡಾರ್ಕೆಸ್ಟ್ ಜೈಲ್ ಸೆಲ್ಸ್ ಇದೆ ಅಂತ ಇಲ್ಲಿ. ಸೊ ಅದು ಶೂಟ್ ಮಾಡ್ಲಿಕ್ಕೆ ಹೋಗ್ತಾಯಿದ್ದೀನಿ. ಬಟ್ ಒಂದಂತೂ ನಿಜ, ಅರ್ಧ ಹಾರ್ಟ್ ಅಟ್ಯಾಕ್ ಬಂದಿದೆ ನನಗೆ. ಏನಕ್ಕಪ್ಪ ಅಂದರೆ 120ರಿಂದ 130 ಮೀಟ್ರಷ್ಟು ಸ್ಟೆಪ್ಸ್ ಹತ್ತು ಹೋಗ್ಬೇಕಂತೆ. ಅದಕ್ಕೆ ಸ್ವಲ್ಪ ಭಯ ಆಗ್ತಾಯಿದೆ. ಬಿಸಿಲು ಬೇರೆ. ಏನು ಮಾಡೋದು, ನಿಮಗೆ ತೋರ್ಸೋಕ್ಕೋಸ್ಕರ ಹೋಗ್ತೀನಿ ಮೇಲಕ್ಕೆ. ಓಕೆ, ಜೈ ಬಾಡ್ರ್ ಬೊಮ್ಮ, ಜೈ ಶ್ರೀರಾಮ್. ಈ ಬಿಸಿಲಿಗೆ ನಿಜವಾಗ್ಲೂ ಹೊರಗಡೆ ಎಷ್ಟು ಟಯರ್ಡ್ ಆಗುತ್ತೆ ಅಂದರೆ, ಇರೋ ಎನರ್ಜಿ ಎಲ್ಲ ನಾನು ಇದು ಎನರ್ಜಿ ಡ್ರಿಂಕ್ ಕುಡಿದು ಬ್ಯಾಟ್ರಿ ಚಾರ್ಜ್ ಮಾಡಿರ್ತೀನಿ. ಈ ಬಿಸಿಲಿಗೆ ಹಿಂಗೆ ನಡೆದು ಬ್ಯಾಟ್ರಿ ಎಲ್ಲ ವೀಕ್ ಆಗುತ್ತೆ. ನನಗೆ ಅಣ್ಣ ನನ್ನ ಕೈಯಲ್ಲಿ ಆಯ್ತು. ಬೆಟ್ಟ ಹತ್ತೋದು ಈ ಥರದ್ದೆಲ್ಲ ತುಂಬ ಇಷ್ಟ ಅಂತ ಅಂದ್ಕೊಂಡಿದ್ದೀರಾ? ದೇವರೇ ಇಲ್ಲ, ನನಗೆ ಇಷ್ಟ ಇಲ್ಲಿರೋದಿದ್ದು. ನನಗೆ ಬೆಟ್ಟದ ಮೇಲೆ ಹೋಗೋಕ್ಕೂ ಇಷ್ಟ ಇಲ್ಲ, ಬೆಟ್ಟ ಹತ್ತಕ್ಕೂ ಇಷ್ಟ ಇಲ್ಲ. ನನಗೇನಿದ್ರು ಬೀಚ್ ತುಂಬ ಇಷ್ಟ. ಒಂದಂತ ಹೇಳ್ತೀನಿ, ಈ ವಿಡಿಯೋ ಮಾಡ್ತಾ ಇರೋದು ನಿಜವಾಗ್ಲೂ ನಿಮಗೋಸ್ಕರ. ನೀವು ಇಷ್ಟು ಕಷ್ಟಪಟ್ಟು ಮೇಲೆ ಬಂದಿದ್ದೀರಿ. ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಲಿಲ್ಲ ಅಂದ್ಕೊಳ್ಳಿ, ಇಲ್ಲಿಂದ ಬಿದ್ದು ಸತ್ತೋಗ್ತೀನಿ ನಾನು. No, God, please, no, no, no. ಹಾಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಇಷ್ಟು ಮೇಲೂ ಕತ್ತಿ ಬಂದಿದ್ದಕ್ಕೋಸ್ಕರ ಆದರೂ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಗುರುಗಳೇ. ಇದು ಆಕ್ಚುಲಿ ಚೆನ್ನಾಗಿರೋದು. ಸ್ವಲ್ಪ ಈ ಕಡೆ ನೋಡು ಕಂದ. ಗುರುಗಳೇ, ಇಲ್ಲಿ ನೋಡಿ, ಇದಕ್ಕೆ ಸುಣ್ಣ ಹೊಡೆದು ಎಷ್ಟು ವರ್ಷ ಆಯಿತು ಅಂತ ನಂಗೆ ಗೊತ್ತಿಲ್ಲ. ಈ ಸಲ ಏನಾದರೂ ಬಂದರೆ ಮತ್ತೆ ಒಂದು 2-3 ಪ್ಯಾಕೆಟ್ ಸುಣ್ಣ ಪ್ಯಾಕೆಟ್ ತಂದು ಹೊಡೆದ್ಬಿಡೋಣ ಅಂದ್ಕೊಂಡಿದ್ದೀನಿ. ಮತ್ತು ಇಲ್ಲಿಂದ ವ್ಯೂ ನೋಡಿ ಗುರುಗಳೇ, ಎಷ್ಟು ಚೆನ್ನಾಗಿದೆ. ಆ ಸಮುದ್ರದ ವ್ಯೂ ಇಲ್ಲಿಂದ ಸೂಪರಾಗಿರುತ್ತೆ ನೋಡಲಿಕ್ಕೆ. ಆಕಾಶ ಸಮುದ್ರ 2 ಒಂದಾಗಿದೆಯಾ ಅಂತ ಅನಿಸುತ್ತೆ, ಆದರೆ ಒಂದಾಗಿರಲ್ಲ. ಅದೇ ಥರ ಗುರುಗಳೇ, ಇದು ತುಂಬ ಹಳೆಯ ಕಟ್ಟಡ ಆಗಿರೋದ್ರಿಂದ ಇದನ್ನೆಲ್ಲ ಕಟ್ಟಿದ್ದು ಪೋರ್ಚುಗೀಸ್ ಅವರೇ. ಅವರಿಗೆ ಆವಾಗ ಸಿಮೆಂಟಿಗೆ ದುಡ್ಡಿತ್ತೋ ಇಲ್ವೋ ಗೊತ್ತಿಲ್ಲ, ಹಾಗಾಗಿ ಪ್ಲಾಸ್ಟಿಂಗ್ ಮಾಡಿಲ್ಲ, ಬರೀ ಇಟ್ಕೆನೇ ಕಟ್ಟಿ ಬಿಟ್ಬಿಟ್ಟಿದ್ದಾರೆ. ಈ ಸಲ ನಾವೆಲ್ಲ ಮತ್ತೆ ನಮ್ಮ ಬ್ಯಾಂಗ್ಳೂರಿಯನ್ಸ್ ಎಲ್ಲ ಇಲ್ಲಿ ಬಂದರೆ ಸ್ವಲ್ಪ ಸಿಮೆಂಟ್ ತಂದು ಪ್ಲಾಸ್ಟಿಂಗ್ ಮಾಡಿಬಿಡೋಣ. ಮತ್ತು ಗುರುಗಳೇ, ಇಲ್ಲಿ ನಾನು ಆವಾಗಲೇ ಹೇಳ್ದಂಗೆ ಇದು ಡಾರ್ಕೆಸ್ಟ್ ಸೆಲ್, ಅಂದರೆ ಕತ್ತಲು ಕೋಣೆಯ ಕೈದಿಗಳ ಕತ್ತಲು ಕೋಣೆಯ ಒಂದು ಸೆಲ್ ಅಂತ ಕರೀತಾರೆ. ಇಲ್ಲಿ ತುಂಬ ಯಾರಾದರೂ ಕ್ರೂರ ಕೈದಿಗಳು ಇರ್ತಾರಲ್ಲ, ಅವ್ನು ತಂದು ಇಲ್ಲಿ ಕೂಡಾಗ್ತಾ ಇದ್ರಂತೆ. ಅಲ್ಲಿ ಊಟ ಕಳಿಸ್ಲಿಕ್ಕೆ ಅಂತಲೇ ಒಂದು ಕಿಂಡಿ ಥರ ಮಾಡಿದ್ದಾರೆ. ಅಲ್ಲಿಂದ ಊಟದ ತಟ್ಟೆ ಹಿಂಗೆ ಸುಯಿ ಅಂತ ಬಿಟ್ಟರೆ ಹಂಗೆ ಅವ್ರ ಹತ್ರ ಹೋಗ್ತಾ ಇತ್ತು. ಒಟ್ಟಿನಲ್ಲಿ ಗುರುಗಳೇ, ಇದನ್ನು ನೋಡೋಕ್ಕೆ ಒಂದು ಸ್ವಲ್ಪ ಆ ಒಂದು ಸೆಲ್ನೆಲ್ಲ ಮೇಲಿಂದ ನೋಡ್ಬೋದು. ಅದು ನಿಜವಾಗಿ ನೋಡುವಾಗ ಭಯ ಆಗುತ್ತೆ.
ಮತ್ತು ಇನ್ನೊಂದು ಹೇಳಬೇಕು ಏನಪ್ಪ ಅಂದರೆ ಪ್ರತಿಯೊಂದು ಸೆಲ್ಲು ಬೇರೆ ಬೇರೆ ರೀತಿ ಆಕಾರದಲ್ಲಿ ಕಟ್ಟಿದ್ದಾರೆ. ಒಂದು ಸ್ಟಾರ್ ರೀತಿಲಿ, ಒಂದು ಸ್ಕ್ವೇರ್ ರೀತಿಲಿ, ಒಂದು ರೌಂಡು, ಈ ಥರ ಬೇರೆ ಬೇರೆ ನೋಡಿ ಅಲ್ಲೆಲ್ಲ ಕಾಣಿಸ್ತಿದೆ ಅಲ್ವಾ, ಅದೆಲ್ಲ ಒಂದೇ ಥರ ಇಲ್ಲ. ಅದು ನೀವು ಅಲ್ಲಿ ಒಳಗಡೆ ಬಗ್ಗೆ ನೋಡಿದ್ರೆ ಗೊತ್ತಾಗುತ್ತೆ. ಇದು ಒಂದು ಸ್ಕ್ವೇರ್ ರೀತಿಲಿದೆ ಅಲ್ವಾ, ಇನ್ನೊಂದು ರೌಂಡು, ಇನ್ನೊಂದು ಸ್ಟಾರ್, ಈ ಥರ ಬೇರೆ ಬೇರೆ ರೀತಿಯಲ್ಲಿ ಸೆಲ್ನ ಸಹ ಇಲ್ಲಿ ಕಟ್ಟಿದ್ದಾರೆ. ಈ ಪಾಪು ನೋಡಿ ಗುರುಗಳೇ ಎಷ್ಟು ಚೆನ್ನಾಗಿದ್ದಾನೆ, ಕ್ಯೂಟಾಗಿ. ಇದ್ರ ಜೊತೆಲಿ ಒಂದು ಮಿರ್ಚಿ ಇಟ್ಕೊಳ್ಬೇಕು, ತುಂಬ ಚೆನ್ನಾಗಿದೆ. ಇದು ತುಂಬ ತುಂಬ ದೊಡ್ಡ ಮಿರ್ಚಿ, ಈ ಥರ ಒಂದು ಮಿರ್ಚಿ ಇಟ್ಕೊಂಡು ವಡಾಪಾವ್ ತಿನ್ನಕ್ಕೆ ಎಲ್ಲಿ ಬರ್ಬೇಕಂತ ಹೇಳಿ ಎಲ್ಲ ಜನರಿಗೆ. ಇವು ಮತ್ತೆ ಎಲ್ಲದಕ್ಕಿಂತ ಇನ್ನೊಂದು ಸ್ಪೆಷಲ್ ಕನ್ನಡದವರು, ಸೊ ನಿಮಗೆ ಡಿಸ್ಕೌಂಟ್ ಕೊಡ್ತಾರೆ ಕನ್ನಡದವರು ಅಂತ ಹೇಳಿ. ಹಲೋ ಗುರು, ಇವಾಗ ನಾನು ಬಂದಿರೋದು ಸಿಕ್ಯೂರಮ್ ಬೀಚ್ ಅಂತ. ಇದು ಗೋವಾ ನಾರ್ತಲ್ಲಿದೆ. ಇದು ಬಂದು ಹಿಂಗೆ ಸ್ಟ್ರೇಟ್ 5 ಕಿಲೋಮೀಟ್ರ್ ಮುಂದೆ ಹೋದರೆ, ನಾವು ಮುಂದೆ 5 ಕಿಲೋಮೀಟ್ರ್ ಮುಂದೆ ಹೋದರೆ ಅಗೊಂಡಾ ಫೋರ್ಟ್ ಬರುತ್ತೆ. ಆ ಮಧ್ಯದಲ್ಲಿ ತಾಜ್ ರೆಸ್ಟೋರೆಂಟ್ ಬರುತ್ತೆ. ಈ ಕಡೆ ಬಂದರೆ ಈ ಒಂದು ಬೀಚ್ ಸಿಗುತ್ತೆ. ಸೊ ಈ ಬೀಚ್ ಏನಕ್ಕೆ ಫೇಮಸ್ ಅಂದರೆ ಇದ್ರದ್ದು ಮಣ್ಣು ಏನಿದೆ ಅಲ್ವಾ, ಅದು ಈವ್ನಿಂಗ್ ಟೈಮಲ್ಲಿ ಗೋಲ್ಡನ್ ಕಲರ್ ಥರ ಕಾಣುತ್ತೆ. ಹಾಗಾಗಿ ಇದು ಮತ್ತು ಸುತ್ತೂರು ಗ್ರೀನರಿ, ಮತ್ತು ಇದು ತುಂಬ ಪ್ಲೆಸೆಂಟ್, ಅಂದರೆ ತುಂಬ ಆಡಲಿಕ್ಕೆ ಲೈಕ್ ಫ್ಯಾಮಿಲಿ ಎಂಜಾಯ್ ಮಾಡಲಿಕ್ಕೆ ಇಟ್ಸ್ ಎ ಸೇಫೆಸ್ಟ್ ಬೀಚ್ ಅಂತ. ಸೊ ಮತ್ತು ಇನ್ನೊಂದು ಇದು ಹಿಡನ್ ಬೀಚು, ಅಂದರೆ ನಾವು ಒಂದು ಸ್ವಲ್ಪ ಒಳಗಡೆ ಬಂದರೆ ಮಾತ್ರ ಇದು ಗೊತ್ತಾಗುತ್ತೆ. ಇಲ್ಲಾಂದರೆ ನಮಗೆ ಇಲ್ಲಿ ಇವಾಗ ಬೇರೆ ಬೀಚಸ್ ಹೆಂಗೆ ಗೊತ್ತಾಗುತ್ತೆ ಆ ಥರ ಗೊತ್ತಾಗಲ್ಲ. ಸೊ ಹಾಗಾಗಿ ಇದನ್ನು ಈ ಹಿಡನ್ ಬೀಚ್ ಅಂತ ಹೇಳ್ತಾರೆ. ನಾವು ಆ ಕಡೆಗೆ ಹೋಗಿ ಮತ್ತು ವಾಪಸ್ ಬರುವಾಗ ನಮಗೆ ಒಂದು 5 ಕಿಲೋಮೀಟ್ರ್ ಒಳಗಡೆ ಬಂದರೆ ಕೇಳಿ ಈ ಬೀಚ್ ನಮ್ಗೆ ಸಿಗುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲಿ ಬೋಟಿಂಗ್, ವಾಟ್ರ್ ಬೋಟು ಅದೆಲ್ಲ ಮಾಡ್ಲಿಕ್ಕೆ ತುಂಬ ಚೆನ್ನಾಗಿದೆ. ಈ ಥರ ಹಿಂಗೆ ತಲೆಗೆ ಎಣಿಸ್ಕೊಳ್ಳೋದು ಒಂದೊಂದು ಸ್ವಲ್ಪ ಕೂದಲು ತೊಗೊಂಡು. ಬಟ್ ಇದನ್ನು ನಾವು ಸ್ನಾನ ಮಾಡುವಾಗ ಬಿಚ್ಚಬೇಕು ಅಂತ ಏನಿಲ್ಲ. ನೀವು ಎಷ್ಟು ದಿನ ಬೇಕಾದರೂ ಇದನ್ನ ಹಾಗೆ ಇಟ್ಕೋಬೋದು. ಸ್ಟೈಲಿಶಾಗಿ ಚೆನ್ನಾಗಿ ಕಾಣುತ್ತೆ. ಚೆನ್ನಾಗಿದೆ ಅಲ್ವಾ? ಆಗಲೇ ಬೆಟ್ಟ ಹತ್ತುವಾಗ ಹಾರ್ಟ್ ಅಟ್ಯಾಕ್ ಬಂತು ಅಂದೆ, ಈಗ ಹಾರ್ಟ್ ಅಟ್ಯಾಕ್ ಎಲ್ಲ ಖುಷಿ ಆಗ್ತಾ ಇದೆ. ಯಾಕಂದರೆ ನನಗೆ ಇಷ್ಟವಾಗಿರೋ ಪ್ಲೇಸು ಗೋವಾ, ಅದರಲ್ಲೂ ಬೀಚ್. ಬೀಚ್ ಎಲ್ಲಿದ್ರು ಯಾವ ಊರಾದರೂ ಇಷ್ಟ ಗುರುಗಳೇ, ಬರೀ ಗೋವಾ ಅಂತ ಅಲ್ಲ, ಬೀಚ್ ಎಲ್ಲಿದ್ರೆ ಆ ಊರು ನನಗೆ ಇಷ್ಟ. ಗುರು, ಇದು ಬಂದು ಮೀರಾಮಾರ್ ಬೀಚ್ ಅಂತ, ಇದು ಪಣಜಿಲೇ ಬರುತ್ತೆ. ಈಗ ನಾನೀಗ ಹೋಗ್ತಿರೋದು ಬೋಟಿಂಗ್ಗೆ. ಏನಕ್ಕೆ ಅಂದರೆ ಅಲ್ಲಿ ಡಾಲ್ಫಿನ್ ತೋರಿಸ್ಲಿಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅದರದ್ದು ಚಾರ್ಜಸ್ ಬಂದು 300 ರುಪೀಸು. ಒಂದು 45 ಮಿನಿಟ್ಸಿಂದ 1 ಅವರ್ ನಮ್ಗೆ ಕರ್ಕೊಂಡು ಹೋಗ್ತಾರೆ ಅಲ್ಲಿಗೆ. ಗುರು ನೋಡಿ ಗುರು, ಡಾಲ್ಫಿನ್ನು. ಅಯ್ಯೋ, ಯಾವ ದೇವರ ಆದರೂ ನನಗೆ ಒಂದು ಆಶೀರ್ವಾದನೋ ಗೊತ್ತಿಲ್ಲ. ಯಾಕಂದರೆ ಈ ನನ್ನ ಬೋಟಲ್ಲಿ ಬಂದವರು 2-3 ಸಲ ಬಂದಿದ್ದಾರೆ ಪಾಪ ಅದನ್ನು ನೋಡೋಕ್ಕೆ, ಅವರು ಕಾಣಲೇ ಇಲ್ವಂತೆ. ಸೊ ನನ್ನ ಅದೃಷ್ಟ ಚೆನ್ನಾಗಿದೆ ನೋಡಿ, ನನಗೆ ಮತ್ತೆ ಮತ್ತೆ ಕಾಣಿಸ್ತಿದೆ ನೋಡಿ. ಟೋಟಲ್ಲು 3 ಸಲ ಅದು ಮುಳುಗಿ ಅದೊಳ್ತು. ಬಾ, ನನ್ನ ಲಕ್ಕಿ ಫೆಲೋ. ಮತ್ತು ಈ ಸಮುದ್ರ ನೋಡ್ತಾ ಇದ್ರೆ ಅಲ್ಲಿ ನೋಡಿ ಗುರುಗಳೇ, ಆ ನೀರಿನ ಅಲೆಗಳು ಎಷ್ಟು ಚೆನ್ನಾಗಿ ಹೋಗ್ತಾ ಇದೆ. ಅಲೆ 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 ಅಲೆಯೋ ಅನ್ನೋ ಸಾಂಗ್ ನಾಪ್ಕ ಬರ್ತಾ ಇದೆ ನನಗೆ. ಆ ದೂರದಲ್ಲಿದೆ ನೋಡಿ, ಅದೆಲ್ಲ 5 ಸ್ಟಾರ್ ಹೋಟೆಲ್ಲು ಅದೆಲ್ಲ ಇರೋದು. ಇದಂತೂ ಬ್ಯೂಟಿಫುಲ್ ಗುರುಗಳೇ. ಇದನ್ನು ನಾನು ನಿಮ್ಮ ವಿಡಿಯೋಲಿ ತೋರಿಸ್ತಾ ಇದ್ದೀನಿ, ಬಟ್ ನಾನು ಎಕ್ಸ್ಪೀರಿಯನ್ಸ್ ಮಾಡಿದೆ ಗೊತ್ತಾ, ಸೂಪರಾಗಿತ್ತು. ಸೊ ಈಗ ಇದನ್ನು ಮುಗಿಸ್ಕೊಂಡು ನಾನು ಬೋಟಿಂದ ಕೆಳಗಡೆ ಮತ್ತೆ ದಡಕ್ಕೆ ಬರ್ತಾ ಇದ್ದೀನಿ.
ಗುರು ಇದು ಬಂದು ಬಾರ್ ಆ್ಯಂಡ್ ರೆಸ್ಟೋರೆಂಟು. ಫುಲ್ ಎಣ್ಣೆ ಹೊಡೆಯೋಕೆ ಹೋಗ್ತಾಯಿದ್ದೀನಿ ಗುರುಗಳೇ ಅಂತ ಅಂದ್ಕೊಳ್ತೀರಾ? ನೋ, ನಾನಂಥ ಹುಡುಗಿ ಅಲ್ಲ. ನಾನು ಆ್ಯಕ್ಚುಲಾಗಿ ಇಲ್ಲಿ ಬಂದಿರೋದು ಊಟಕ್ಕೋಸ್ಕರ. ಇನ್ನೊಂದಿಬ್ಬರು ಫ್ರೆಂಡ್ಸ್ ಜಾಯ್ನ್ ಆಗ್ತಾ ಇದ್ದಾರೆ. ಬಟ್ ಇಲ್ಲಿ ಊಟ ತುಂಬ ಕಾಸ್ಟ್ಲಿ ಗುರುಗಳೇ. ಬಟ್ ಡೆಕೋರೇಷನ್ ಎಲ್ಲ ಚೆನ್ನಾಗಿತ್ತು. ಇದು ಡಿಸೆಂಬರ್ 25 ಜಾನ್ವರಿ 5 ಈ ಡೆಕೋರೇಷನ್ ಹೀಗೆ ಇರುತ್ತೆ. ಎಷ್ಟು ಚೆನ್ನಾಗಿದೆ ನೋಡಿ ಗುರು. ಈ ವಿಡಿಯೋ ನೋಡ್ತಾ ನೀವು ಎಂಜಾಯ್ ಮಾಡಿದ್ರಿ ಅಂತ ತಿಳ್ಕೊಳ್ತೀನಿ. ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಮತ್ತು ಹೊಸ ವಿಡಿಯೋ ಒಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಟೇಕ್ ಕೇರ್, ಬಾಯ್.